ಐಶ್ವರ್ಯ ವ್ಯರ್ಥ, ಮರಣ ನಿಶ್ಚಯ, ಸದ್ಭಕ್ತರಿಗೆ ಗತಿ ಉಂಟು. ಎಲ್ಲರೂ ಒಂದು ದಿವಸ ಸಾಯಲಿಕ್ಕಿದ್ದಾರೆ. ಆದರೆ ಸದ್ಭಕ್ತರಾಗಿ ಸಾಯುವವರು ಎಷ್ಟೋ ಧನ್ಯರು. ಪಶುಗಳಂತೆ ಜ್ಞಾನಹೀನ ಸಾಯುತ್ತಾನೆ, ಅವನ ನೆನಪೇ ಇಲ್ಲದಾಗುತ್ತೆ. ಆದರೆ ಜ್ಞಾನವಂತನಾಗಿ ಸದ್ಭಕ್ತನಾಗಿ ಸಾಯುವವನು, ಅವನ ನೆನಪು ಸದಾ ಇರುತ್ತೆ. ಅದು ಅದ್ಭುತವಾದ ದೊಡ್ಡ ಸಂಗತಿ ಪ್ರಿಯರೇ. ಇಂದು ನಾವು ದೇವರಲ್ಲಿರುವಾಗ ನಾವು ಒಂದು ವೇಳೆ ಈ ಲೋಕದ ಯಾತ್ರೆಯನ್ನು ಮುಗಿಸಿದ್ರೂ ನಮ್ಮ ನೆನಪುಗಳು ಸದಾ ಇರುತ್ತವೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ಅದಕ್ಕೆ ನಾವು ಹೋದ ಭಾನುವಾರ ಜ್ಞಾನವಂತರ ಬಗ್ಗೆ ನೋಡಿದ್ದೀವಿ. ಜ್ಞಾನ ಅನ್ನೋದು ತಿಳುವಳಿಕೆ, ವಿವೇಕ ಅಥವಾ ಬುದ್ಧಿ ಸಾಮರ್ಥ್ಯ ಅಥವಾ ಜ್ಞಾನನೇ. ಆದರೆ ಜ್ಞಾನ ಅನ್ನುವಂಥದ್ದು ನಮ್ಮ ಬಳಿಗೆ ಬರುವುದಕ್ಕೋಸ್ಕರ ದೇವರು ಅದನ್ನು ಓಗೊಡಿಸ್ತಾರೆ. ಜ್ಞಾನವನ್ನು ಪ್ರೀತಿಸಿರಿ, ಜ್ಞಾನವನ್ನು ಆಲಿಸಿರಿ, ಜ್ಞಾನದ ಪ್ರಕಾರ ಸಾಗ್ರಿ, ಜ್ಞಾನವನ್ನು ಅಕ್ಕ ಎಂಬುದಾಗಿ ಕರೆಯಿರಿ, ತಂದೆಯೇ ಎಂಬುದಾಗಿ ಮುದ್ದಿಡ್ರಿ. ಆ ಜ್ಞಾನನೇ ದೇವರು, ಆ ದೇವರೇ ಜ್ಞಾನ, ತಿಳುವಳಿಕೆ, ವಿವೇಕ. ದೇವರ ಭಯದಿಂದಲೇ ಜ್ಞಾನ, ದೇವರ ಭಯದಿಂದಲೇ ತಿಳುವಳಿಕೆ, ದುಷ್ಟತನವನ್ನು ಬಿಟ್ಟು ಬಿಡುವುದೇ ವಿವೇಕ. ಹೀಗೆ ಜ್ಞಾನ ಬಂಗಾರಕ್ಕಿಂತಲೂ, ಹವಳಕ್ಕಿಂತಲೂ, ನೀವಿಷ್ಟಪಡುವ ವಸ್ತುಗಳಿಗಿಂತಲೂ, ಸ್ವಾಸ್ಥ್ಯ ಆಸ್ತಿಗಿಂತಲೂ, ಯುದ್ಧದ ಸಂತೋಷಕ್ಕಿಂತಲೂ ಶ್ರೇಷ್ಠವಾದದ್ದು ಆ ಜ್ಞಾನನೇ ದೇವರು. ಎಲ್ಲದಕ್ಕಿಂತ ಹೆಚ್ಚಾಗಿ ಜ್ಞಾನ ಎನ್ನುವಂಥ ದೇವರನ್ನು ಪ್ರೀತಿಸಿರಿ. ನೀವು ಪ್ರೀತಿಸಿದ್ದೇ ಆದರೆ ನೀವು ಉನ್ನತಿಗೆ ಬರುತ್ತೀರಿ. ಜ್ಞಾನ ನಿಮ್ಮನ್ನು ಕಾಯುತ್ತೆ, ನಿಮ್ಮ ಬೊಕ್ಕಸಗಳನ್ನೇ ತುಂಬಿಸುತ್ತೆ. ಜ್ಞಾನದಿಂದ ಲೋಕದಲ್ಲಿ ನೀವು ಸಾಗುವಾಗ ನಿಮಗೆ ದೀರ್ಘಾಯುಷ್ಯ ಮತ್ತು ನಿರ್ಭಯವಾದಂಥ ಜೀವಿತ. ಆ ಜೀವಿತ ಯಥಾರ್ಥವಾಗಿರುತ್ತೆ. ಅದರಲ್ಲಿ ಕಪಟ, ಚಂಚಲ ಅಥವಾ ಮೋಸ ಇಲ್ಲ. ಅದು ಮೇಲಿಂದ ಬಂದ ಜ್ಞಾನವಾದದ್ರಿಂದ, ಮೇಲಿಂದ ಬಂದ ಜ್ಞಾನ ಅದು ದೇವರಾಗಿರುವುದರಿಂದ ಆ ಜ್ಞಾನ ಪರಿಶುದ್ಧವಾದದ್ದು, ವಿನಯವುಳ್ಳದ್ದು ಮತ್ತು ಸಮಾಧಾನಕರವಾದದ್ದು, ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು. ದೇವರ ಕೃಪೆಯಿಂದ ಎಲ್ಲವೂ ಸಾಗಲ್ಪಡುವುದು, ಅದರಲ್ಲಿ ಚಂಚಲ ಇಲ್ಲ, ಕಪಟ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ಇರಲಿ ಬಿಡ್ರಿ. ಇಂದು ಜ್ಞಾನಹೀನರು ಪಶುಗಳಂತೆ ಎಂಬುದಾಗಿ ನಾವು ದಾವೀದನ ಮೂಲಕ ಕೀರ್ತನೆ 49 10-20 ವಚನ ಓದುವಾಗ ನೋಡಿದ್ದೇವೆ. ಹಾಗಿದ್ದರೆ ಜ್ಞಾನದ ವಿಷಯದಲ್ಲಿ ನಾವು ತಿಳ್ಕೊಂಡ ಮೇಲೆ ಜ್ಞಾನಹೀನತೆಯ ಬಗ್ಗೆಯೂ ನಾವು ತಿಳ್ಕೊಳ್ಳಬೇಕು. ಜ್ಞಾನ ಅನ್ನೋದು ದೇವರೇ. ಜ್ಞಾನಹೀನತೆ ಅಥವಾ ಜ್ಞಾನಹೀನತೆಯ ಲಕ್ಷಣಗಳು ಅದು ದುಷ್ಟನ ಲಕ್ಷಣನೇ ಅಥವಾ ಪಾಪಾತ್ಮರ ಲಕ್ಷಣನೇ ಅಥವಾ ಅಧೋಗತಿ ನರಕದ ಲಕ್ಷಣನೇ. ಈ ಜ್ಞಾನಹೀನರ ಮಾರ್ಗ ಅಥವಾ ಲಕ್ಷಣಗಳು ಯಾವುದು? ಜ್ಞಾನಹೀನರಂದರೆ ಜ್ಞಾನವನ್ನು ಅಲಕ್ಷ್ಯ ಮಾಡಿ, ದೇವ ಭಯವನ್ನು ಅಲಕ್ಷ್ಯ ಮಾಡಿ, ತಮ್ಮ ಬುದ್ಧಿ ತಮಗೇ ಸರಿ ಎಂಬುದಾಗಿ ಭಾವಿಸಿ, ಜ್ಞಾನವನ್ನು ಬದಿಗಿಟ್ಟು ವಿವೇಕವನ್ನು ತಿರಸ್ಕರಿಸಿ, ಜ್ಞಾನ ಎನ್ನುವಂಥ ಬುಗ್ಗೆ ಹತ್ತಿರ ಬಂದ್ರೂ ಅದು ನನಗೆ ಬೇಕಾಗಿಲ್ಲ ಎಂಬುದಾಗಿ ತಮ್ಮ ನಡತೆಯಲ್ಲೇ ಸಾಗುವವರು ಜ್ಞಾನಹೀನರು. ಅವರ ಕೆಲವು ಲಕ್ಷಣಗಳೇನು ಅಥವಾ ಮಾರ್ಗಗಳೇನು ಎಂಬುದಾಗಿ ನಾವು ನೋಡುವಾಗ ಕೀರ್ತನೆ 14 ವಚನ ಹೇಳುತ್ತಿದೆ, ದೇವರಿಲ್ಲ ಎಂಬುದಾಗಿ ಅಂದುಕೊಳ್ಳೋದು. ದೇವರಿರ್ತಿದ್ರೆ ನನಗೆ ಹಿಂಗೆ ಯಾಕಾಗ್ತಿತ್ತು?
ದೇವರು ಇರ್ತಿದ್ರೆ ನಾನು ಹೀಗೆ ಯಾಕೆ ಸಾಯ್ತಿದ್ದೆ? ದೇವರು ಇಲ್ಲವೇ ಇಲ್ಲ ಎಂಬುದಾಗಿ ದೇವರನ್ನು ಹಗುರ ಮಾಡೋದು. ನಾನು ಕೀರ್ತನೆ 14:1 ಹೇಳುತ್ತೆ, ದುರ್ಮತಿಗಳು ಜ್ಞಾನಹೀನರು ದೇವರಿಲ್ಲ ಎಂಬುದಾಗಿ ಹೇಳುವುದು. ನಮಗೆ ಗೊತ್ತಿದೆ ದೇವರಿದ್ದಾರೆ ಎಂಬುದಾಗಿ. ದೇವರು ಜ್ಞಾನದ ಮೂಲಕ, ನೀತಿ ಮೂಲಕ, ತನ್ನ ವಿಸ್ಮಯದ ಮೂಲಕ, ಅದ್ಭುತದ ಮೂಲಕ, ನಮ್ಮನ್ನು ಪ್ರೀತಿಸುವ ಮೂಲಕ, ತನ್ನ ಕೃಪೆಯನ್ನು ಸುರಿಸುವ ಮೂಲಕ, ಪ್ರಪಂಚದಲ್ಲಿ ದೇವರ ಮಹಿಮೆಯ ಲೀಲೆ ಕಾಣಲ್ಪಡೋದ್ರ ಮೂಲಕ, ಅದು ಗಾಳಿಯಂತೆ ಕಾಣದಿದ್ರೂ ಗಾಳಿಗೆ ಹೇಗೆ ಶಕ್ತಿ ಇದೆಯೋ ಹಾಗೆ ದೇವರಿಗೆ ಶಕ್ತಿ ಇದೆ. ಅದು ಸೂಪರ್ ನ್ಯಾಚುರಲ್ ಪವರ್. ಅದು ಉನ್ನತೋನ್ನತದಲ್ಲಿರುವಂಥ ಒಂದು ಶಕ್ತಿ. ಅದಕ್ಕೆ ಆಕಾರ ಇಲ್ಲ, ರೂಪ ಇಲ್ಲ. ಅದು ನಿಜವಾಗಲೂ ಕಣ್ಣಿಗೆ ಕಾಣದಿದ್ರೂ ನಮ್ಮ ಮನಸ್ಸಿನೊಳಗೆ, ನಮ್ಮ ಹೃದಯದಲ್ಲಿ, ನಮ್ಮ ಭಾವನೆಗಳಲ್ಲಿ, ನಮ್ಮನ್ನು ಪ್ರೀತಿಸೋದ್ರಲ್ಲಿ, ಕಾಯೋದ್ರಲ್ಲಿ ನಮಗೆ ಸ್ಪಷ್ಟವಾಗಿ ತೋರ್ತಾ ಇದೆ. ಹಾಗಿದ್ರೆ ದೇವರಿದ್ದಾರೆ. ದುರ್ಮತಿಗಳು ಮಾತ್ರ ದೇವರಿಲ್ಲ ಎಂಬುದಾಗಿ ದೇವರನ್ನು ಹಗುರ ಮಾಡೋದು. ಜ್ಞಾನಹೀನರ ಲಕ್ಷಣ ದೇವರಿಲ್ಲ ಎಂಬುದಾಗಿ ಹೇಳುವಂಥದ್ದು. ದೇವರಲ್ಲಿ ಇದ್ದು ಅಥವಾ ನೀತಿಯಲ್ಲಿದ್ದು ಭಯಭಕ್ತಿಯಲ್ಲಿದ್ದು ನಿಮಗೆ ಏನು ಲಾಭ ಎಂಬುದಾಗಿ ನಮ್ಮನ್ನೇ ಜ್ಞಾನ ಇಲ್ಲದವರು ಕೇಳಬಹುದು. ನಾವು ಅವರ ಮಾತಿಗೆ ಕಿವಿ ಕೊಡೋದು ಬೇಡ. ಅವರನ್ನು ನಮ್ಮನ್ನು ಪರೀಕ್ಷಿಸೋಣ. ಅವರ ಮುಂದೆ ನಾವೆಷ್ಟು ಸುಖಿಗಳು, ನಾವೆಷ್ಟು ಜ್ಞಾನಿಗಳು, ನಾವೆಷ್ಟು ಅದ್ಭುತವಾದ ಕೃಪೆ ಹೊಂದಿದವರು. ನಾವು ಲೋಕ ರೀತಿಯಲ್ಲಿ ಮೆರೆಯೋರು, ಕುಣಿಯೋರು, ತಮಾಷೆ ಆಡೋರು ಅಥವಾ ಸಂತೋಷ ಪಡುವವರಲ್ಲ. ಮೇಲ್ಲೋಕದ ಜ್ಞಾನದಿಂದ, ಮೇಲ್ಲೋಕದ ರೀತಿಯಲ್ಲಿ ಸಂತೋಷ ಪಡುವವರು, ಜ್ಞಾನದಿಂದ ಸಾಗುವವರು, ಹಾಗೆ ದೇವ ಭಯದಿಂದ ನಡ್ಕೊಂಡು ಭಕ್ತಿಯನ್ನು ವೃದ್ಧಿ ಮಾಡಿಕೊಂಡು ದೇವರಿಗೆ ಇಷ್ಟದ ರೀತಿಯಲ್ಲಿ ಮೆಚ್ಚುಗೆ ಆದಂಥ ಸಾಧನಗಳಾಗುವವರು. ಹಾಗಿದ್ದರೆ ದೇವರಿದ್ದಾರೆ ಎಂಬುದಾಗಿ ನಮಗೆ ಗೊತ್ತಾಗಿದೆ. ಜ್ಞಾನಹೀನರ ಲಕ್ಷಣ ದೇವರಿಲ್ಲ ಎಂಬುದಾಗಿ ದೇವರನ್ನು ಹಗುರ ಮಾಡೋದು. ಎರಡನೇದಾಗಿ ನಾವು ನೋಡುವಾಗ ಕೀರ್ತನೆ 49 10ರಿಂದ 20ನೇ ವಚನ ನಾವು ನೋಡುವಾಗ, ಜ್ಞಾನ ಹೀನರು, ಪಶುಗಳಂತಿರುವ ಜ್ಞಾನಹೀನರು ನಾಶವಾಗುತ್ತಾರೆ, ಸುಜ್ಞಾನಿಗಳು ಸಾಯುವುದನ್ನು ನೋಡುತ್ತೇವಲ್ಲ, ಹಾಗೆಯೇ ಪಶುಗಳಂತಿರುವ ಜ್ಞಾನಹೀನರೂ ನಾಶವಾಗುತ್ತಾರೆ. ಅವರು ನಂಬಿದ್ದ ಆಸ್ತಿಯು ಇತರರ ಪಾಲಾಗುತ್ತೆ. ಯಾರು ವಿಸ್ತಾರವಾದ ಭೂಸ್ಥಿತಿಗಳಿಗೆ ತಮ್ಮ ಹೆಸರುಗಳನ್ನು ಕೊಟ್ಟಿದ್ದಾರೋ ಅಂಥವರಿಗೂ ಸಮಾಧಿಯೇ ಶಾಶ್ವತ ಮಂದಿರ. ಅದೇ ಅವರ ನಿತ್ಯ ನಿವಾಸ ಸ್ಥಾನ. ಮನುಷ್ಯರು ಎಷ್ಟು ಘನವಾದ ಪದವಿಯಲ್ಲಿ ಇದ್ದರೂ ಸ್ಥಿರವಿಲ್ಲ, ಪಶುಗಳಂತೆಯೇ ಇಲ್ಲವಾಗುತ್ತಾನೆ. ಮೂರ್ಖರಿಗೂ ಅವರ ಮಾತಿನಂತೆ ನಡೆಯುವವರಿಗೂ ಇದೇ ಗತಿ. ಅವರು ಕುರಿಗಳಂತೆ ಪಾತಾಳದಲ್ಲಿ ದಟ್ಟವಾಗಿ ಸೇರಲ್ಪಡುವರು. ಮೃತ್ಯುವೇ ಅವರ ಪಾಲಕನು. ಅವರಿಗೆ ನಿವಾಸವಿಲ್ಲದ ಹಾಗೆ ಪಾತಾಳವು ಅವರ ರೂಪವನ್ನು ನಾಶ ಮಾಡುವುದು. ಉದಯ ಕಾಲದಲ್ಲಿ ಯಥಾರ್ಥರು ಅವರ ಮೇಲೆ ದೊರೆತನ ಮಾಡುವರು. ಜ್ಞಾನಿಗಳು, ಯಥಾರ್ಥರು ಜ್ಞಾನಹೀನರ ಮೇಲೆ ದೊರೆತನೆ ಮಾಡಿ ಅದು ಮಾಡು ಇದು ಮಾಡು ಎಂಬುದಾಗಿ ಹೇಳುತ್ತಾರೆ. ಅವರು ಜ್ಞಾನವಂತರು ಆ ಅಧಿಕಾರ ಪಡ್ಕೊಂಡಿದ್ದಾರೆ, ದೇವರಿಂದ ಪಡ್ಕೊಂಡಿದ್ದಾರೆ. ಅವರ ಮಾತು ಕೇಳಲೇಬೇಕು. ಯಾರು? ಜ್ಞಾನಹೀನರು. ಆದರೆ ದೇವರು ನನ್ನ ಪ್ರಾಣವನ್ನು ಮೃತ್ಯು ಹಸ್ತದಿಂದ ತಪ್ಪಿಸಿ ಸ್ವೀಕಾರ ಮಾಡುವನು. ಒಬ್ಬನ ಐಶ್ವರ್ಯವು ಗ್ರಹ ವೈಭವವು ವೃದ್ಧಿಯಾದಾಗ ಕಳವಳಿಸಬೇಡ. ಅವನು ಸಾಯುವಾಗ ಏನೂ ತೆಗೆದುಕೊಂಡು ಹೋಗಲಾರನಷ್ಟೇ. ಅವನ ವೈಭವ ಅವನೊಡನೆ ಹೋಗುವುದಿಲ್ಲ. ಸಿರಿ ಬಂದಾಗ ಹೆರರ ಹೊಗಳಿಕೆ ತಪ್ಪದು ಎಂಬಂತೆ ಅವನು ಜೀವಮಾನದಲ್ಲಿ ಆತ್ಮಸ್ತುತಿಯಿಂದಲೂ ಜ್ಞಾನಸ್ತುತಿಯಿಂದಲೂ ಕೂಡಿದವನಾದರೂ ಪಿತೃಗಳ ಬಳಿಗೆ ಸೇರಿ ಅವರಂತೆ ಎಂದಿಗೂ ಬೆಳಕನ್ನು ಕಾಣದೇ ಇರುವನು. ವಿವೇಕಹೀನ ಮನುಷ್ಯ ಎಷ್ಟು ಘನವಾದ ಪದವಿಯಲ್ಲಿದ್ದರೂ
ಪಶುಗಳಂತೆಯೇ ಇಲ್ಲದಾಗುತ್ತಾನೆ. ಜ್ಞಾನಹೀನರು ಪಶುಗಳಂತೆ ಜೀವಿಸುವುದು. ಪಶುಗಳಿಗೆ ತಾವು ಏನು ಮಾಡ್ತಾರೆ ಎಂಬುದಾಗಿ ಗೊತ್ತಿಲ್ಲ. ಒಂದು ಸಲ ಇಲ್ಲಿ ಹಂದಿಗೆ ಅಂತೇಳಿ ಹಳಸಿನ ಹಣ್ಣಿನ ಸಿಪ್ಪೆಯನ್ನಿಟ್ಟು ಅದರಲ್ಲಿ ಬಾಂಬ್ ಇಟ್ಟಿದ್ರು. ಅದು ಅವರ ಪಶುವೆ ತಿನ್ನಲಿಕ್ಕೆ ಹೋಯಿತು. ಅಲ್ಲಿ ಬಾಂಬ್ ಇದೆ, ಅದು ಸಿಡಿಯುತ್ತೆ, ನಾನು ಹೋಗಬಾರ್ದು ಎನ್ನುವುದು ಪ್ರಜ್ಞೆ ಅದಕ್ಕಿಲ್ಲ. ಪ್ರಜ್ಞೆ ಇರ್ತಿದ್ರೆ ಅದು ಸಿಡಿಯುತ್ತಿರಲಿಲ್ಲ, ಅನ್ಯಾಯ ಆಗ್ತಿರಲಿಲ್ಲ, ಸತ್ತು ಹೋಯಿತು. ಹೀಗೆ ಮನುಷ್ಯ ಜ್ಞಾನಹೀನನಾಗಿ ಪಶುಗಳಂತೆ ವರ್ತಿಸಿದರೆ, ಪಶುಗಳಂತೆ ಜೀವಿಸಿದರೆ, ಮೂಕ ಪ್ರಾಣಿಗಳಂತೆ ದೇವರ ಆತ್ಮ ಇದ್ದೂ ಮೂಕ ಪ್ರಾಣಿಗಳಂತೆ ಜೀವಿಸ್ತಾ ಹೋದರೆ ಅವನು ಪಶುಗಳಂತೆ ಇಲ್ಲದಾಗುತ್ತಾನೆ, ಬೆಳಕನ್ನು ಕಾಣದೆ ಹೋಗ್ತಾನೆ. ಮೃತ್ಯುವೇ ಅವನ ಪಾತಾಳ ಅಥವಾ ಅವನ ನಿವಾಸ ಸ್ಥಾನ, ಅವನ ರೂಪನೇ ಪಾತಾಳದಲ್ಲಿ ಮಾರ್ಪಾಡು ಹೊಂದುತ್ತೆ. ಅವನು ಜ್ಞಾನಿಗಳ ಅಧೀನದಲ್ಲಿ ಅಥವಾ ಅವರ ಕೈ ಕೆಳಗೆ ಇರುವನು. ಜ್ಞಾನಿಗಳು ಅವನ ಮೇಲೆ ದೊರೆತನ ಮಾಡುವರು. ಆದ್ದರಿಂದ ಜ್ಞಾನಿಗಳೇ ಜ್ಞಾನವಂತರಾಗಿರಿ, ಜ್ಞಾನಹೀನರಾಗಿರಬೇಡ್ರಿ. ಜ್ಞಾನಹೀನರು ಕಟ್ಟ ಕಡೆಗೆ ಹೆಸರನ್ನೇ ಮರೆತು ಬಿಡುವ ರೀತಿಯಲ್ಲಿ ಜೀವಿಸ್ತಾರೆ. ಜ್ಞಾನವಂತರು ಹೆಸರುಗಳು ಪದೇ ಪದೇ ಅವರ ಆಚರಣೆ ಮಾಡುವುದೇನು, ಅವರ ದಿನಗಳನ್ನು ಲೆಕ್ಕಿಸುವುದೇನು, ಅವರು ಸತ್ರುನು ಜೀವಂತವಾಗಿದ್ದಂಗೆ ಅವರ ನೆನಪುಗಳು ಸದಾ ಇರುತ್ತೆ. ಅದಕ್ಕೋಸ್ಕರ ಜ್ಞಾನವಂತರ ಸಹವಾಸ ಮಾಡಿರಿ, ನೀತಿಯನ್ನು ಧರಿಸಿಕೊಳ್ಳ್ರಿ. ಜ್ಞಾನಿಗಳ ಸಹವಾಸ ನಿಮಗೆ ಜಾಣತನವನ್ನು, ಜ್ಞಾನವನ್ನು ಅನುಗ್ರಹಿಸುತ್ತೆ. ಜ್ಞಾನಹೀನರ ಸಹವಾಸ ನಿಮ್ಮನ್ನು ಸಂಕಟಕ್ಕೆ ನಡೆಸುತ್ತೆ. ಆದ್ದರಿಂದ ಪಶುಗಳಂತೆ ಜ್ಞಾನಹೀನರಾಗಿರಬೇಡ್ರಿ, ಜ್ಞಾನಿಗಳಾಗಿರಿ. ಹಂಗಂತ ಪಶುಗಳನ್ನು ನಾವು ಅಥವಾ ಜ್ಞಾನಹೀನರನ್ನು ದ್ವೇಷಿಸುವಂಗಿಲ್ಲ. ಅವರ ಮೂಲಕ ಕೆಲಸ ಮಾಡಿಸ್ಕೊಳ್ತಿದ್ದೇವೆ. ಪಶುಗಳಿಂದ ನಾವು ಹಾಲನ್ನು ತೆಗೆದುಕೊಳ್ಳುತ್ತಿದ್ದೇವೆ. ದೇವರ ಸೃಷ್ಟಿಯಾದಂಥ ಅವುಗಳು ಯಾರನ್ನು ನಾವು ದ್ವೇಷ ಮಾಡುವಂಗಿಲ್ಲ. ನಮಗೆ ಕೊಟ್ಟಿರುವಂಥ ಮಹಾಪದವಿಯನ್ನು ದೇವರ ಕೃಪೆಯಿಂದ ಬಂದದ್ದೆಂಬುದಾಗಿ ಜ್ಞಾಪಕದಲ್ಲಿಟ್ಟುಕೊಂಡು ಅವರ ಮುಂದೆ ಆದಷ್ಟು ತಗ್ಗಿಸಿಕೊಂಡು ಅವರ ಗುಣಗಳನ್ನು ಬಯಸದೆ ಅವರ ಮುಂದೆ ನಾವು ಜ್ಞಾನಿಗಳಾಗಿ ದೇವರು ಕೊಟ್ಟಿರುವಂಥ ಮಹಾಪದವಿಯನ್ನು ಕಾಪಾಡಿಕೊಳ್ಳುವುದು ನಮ್ಮ ಪಾಲಿಗೆ ಬಂದಂಥ ಅದ್ಭುತವಾದ ಸಂಗತಿ. ಇಲ್ಲವಾದರೆ ಅವರಂಗೆ ನಾವು ಸಂಕಟ ಪಡುವವರಾಗಿರ್ತೀವಿ. ಜ್ಞಾನಿಗಳ ಸಹವಾಸಿ ಜ್ಞಾನವಂತನಾಗ್ತಾನೆ, ಜ್ಞಾನಹೀನರ ಸಹವಾಸಿ ಪ್ರತಿದಿನ ಸಂಕಟ ಪಡುತ್ತಾನೆ. ಜ್ಞಾನಹೀನರನ್ನು ನೋಡ್ರಿ, ಅವರು ಪ್ರತಿದಿನ ಕೊರಗ್ತಾ ಇರ್ತಾರೆ. ಅವರಿಗೆ ಗೊತ್ತಿದೆ ಜ್ಞಾನದಿಂದ ಬೆಳಕು, ಬೆಳಕಿನಿಂದ ಜ್ಞಾನ, ಜ್ಞಾನದಿಂದ ನಿಜವಾಗ್ಲೂ ಸಂತೋಷ ಎಂಬುದಾಗಿ. ಆದರೆ ಜ್ಞಾನಹೀನರು ಅದು ಗೊತ್ತಿದ್ರೂ ಜ್ಞಾನವನ್ನು ಪಡೀಲಿಕ್ಕೆ ಇಷ್ಟಪಡಲ್ಲ. ಹೀಗೆ ಜ್ಞಾನಹೀನರ ಮತ್ತೊಂದು ಲಕ್ಷಣ ಪಶುಗಳಂತೆ ಜೀವಿಸುವಂತೆ. ಇನ್ನು ಮೂರನೇದಾಗಿ ನಾವು ನೋಡುವಾಗ ಜ್ಞಾನೋಕ್ತಿ 3:7 ವಚನ, ಇಬ್ರಿಯ 12:5 ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ದೇವರಲ್ಲಿ ಭರವಸೆ ಇಟ್ಟು ನಿನ್ನ ಕೆಟ್ಟದ್ದನ್ನು ತೊರೆದು ಬಿಡು, ಆಗ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವೂ ಉಂಟಾಗುವುದು. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ದೇವರಲ್ಲಿ ಭರವಸೆ ಇಡು, ಆಗ ನಿನ್ನ ಎಲುಬುಗಳಿಗೆ ಸಾರ, ಜೀವಕ್ಕೆ ಆರೋಗ್ಯ. ನಿನ್ನ ಮಾರ್ಗವನ್ನು ದೇವರೇ ಸರಾಗ ಮಾಡುತ್ತಾರೆ. ಅದು ಬಿಟ್ಟು ಜ್ಞಾನಹೀನರಾಗಿ ನನ್ನ ನಡತೆ ನನಗೆ ಸರಿ, ನನ್ನ ಬುದ್ಧಿ ನನಗೆ ಸರಿ, ನಾನು ಹೀಗೆ ಜ್ಞಾನಹೀನನಾಗೇ ಸಾಕ್ತೀನಿ, ನಾನು ಹೀಗೆ ಹಠದಲ್ಲೇ ಸಾಕ್ತೇನೆ, ನಾನು ಹೀಗೇ ಇರ್ತೀನಿ, ನನ್ನ ಬುದ್ಧಿಗೆ ಯಾರೂ ಉಲ್ಟ ಮಾತಾಡಬಾರ್ದು, ನಾನು ಮುಂಗೋಪಿ, ನಾನು ಹಠಮಾರಿ, ನಾನು ನನ್ನದೇ ಜೀವಿತದಲ್ಲಿ ಹೋದ್ರೇ ನನಗೆ ಸಮಾಧಾನ
ಅನ್ನುವಂಥ ರೀತಿಯಲ್ಲಿ ಜ್ಞಾನಹೀನ ಬದುಕ್ತಾನೆ ಅಂತೆ. ಜ್ಞಾನೋಕ್ತಿ 3, 7ನೇ ವಚನ, 8ನೇ ವಚನ, 9ನೇ ವಚನ, 10ನೇ ವಚನ, 11ನೇ ವಚನ. ಈ ರೀತಿಯಲ್ಲಿ ಜ್ಞಾನಹೀನನಾಗಿ ನೀನು ಬದುಕಿದ್ದೆ ಆದರೆ ಕರ್ತನ ಶಿಕ್ಷೆಗೆ ಒಳಗಾಗುವೆ. ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ. ಕರ್ತನು ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ. ತಾನು ಪ್ರೀತಿಸುವವರನ್ನೇ ಗದರಿಸ್ತಾನೆ, ಶಿಕ್ಷಿಸ್ತಾನೆ. ಆದ್ದರಿಂದ ವಿವೇಕವನ್ನು, ಜ್ಞಾನವನ್ನು ಸಂಪಾದನೆ ಮಾಡು. ಅದು ಬೆಳ್ಳಿಗಿಂತಲೂ ಹವಳಕ್ಕಿಂತಲೂ ಹೆಚ್ಚು. ಅದರ ಜ್ಞಾನವು ನೀನು ಇಷ್ಟಪಡುವ ವಸ್ತುಗಳಿಗೆ ಸಮವಲ್ಲ. ಆದ್ದರಿಂದ ಅದನ್ನು ಪ್ರೀತಿಸು. ನಿನ್ನ ಬುದ್ಧಿ ನಿನಗೆ ಸರಿ ಎಂಬುದಾಗಿ ಭಾವಿಸಬೇಡ ಎಂಬುದು ಜ್ಞಾನವಂತೆಯ ಮಾತುಗಳು. ಜ್ಞಾನಹೀನರ ಮಾತುಗಳು ನಿನ್ನ ಬುದ್ಧಿ ನಿನಗೆ ಸರಿ ಎಂಬುದಾಗಿ ಭಾವಿಸಿಕೊಂಡು ಸಾಗ್ತಾ ಇರೋದು. ಹಾಗೆ ಮೂರ್ಖತನವನ್ನು ಪ್ರಕಟಿಸ್ತಾ ಇರೋದು. ಜ್ಞಾನೋಕ್ತಿ 12:23ನೇ ವಚನ ನೋಡುವಾಗ ಮೂರ್ಖತನವನ್ನು ಪ್ರಕಟಿಸ್ತಾ ಇರೋದು. ಯಾವ ಮಾತನ್ನಾದರೂ ನಂಬೋದು, ಹಾಗೆ ತಿಳಿಯದೆ ಒಟ್ಟಾರೆ ಮಾತಾಡೋದು ಜ್ಞಾನಹೀನರ ಲಕ್ಷಣ. ತಿಳಿದೋ ತಿಳಿಯದೆ ಒಟ್ಟಾರೆ ಮಾತಾಡ್ತಿರೋದು. ಯಾರಾದರೂ ಗಂಭೀರವಾಗಿ ಮಾತಾಡುವಾಗಲೂ ಅವರ ಮಧ್ಯದಲ್ಲಿ ಬಂದು ಬಾಯಿ ಹಾಕೋದು, ಒಟ್ಟಾರೆ ಮಾತಾಡೋದು. ಜ್ಞಾನವಂತರು ಮಾತಾಡುವಾಗ ಇವರು ಒಟ್ಟಾರೆ ಮಾತಾಡಿ ಹೌದು ಅದು ನನಗೆ ಗೊತ್ತಿದೆ ಅನ್ನುವಂಥ ರೀತಿಯಲ್ಲಿ ಅವರ ಜೊತೆ ಇಜ್ಜೋಡಾಗೋದು, ಸಂತೋಷ ಪಡೋದು. ಅದರಲ್ಲಿ ಅರ್ಥನೇ ಇಲ್ಲ. ಮತ್ತೆ ಯಾವುದನ್ನು ಹೇಳಿದರೂ ನಂಬುತ್ತಾ ಇರೋದು. ನಂಬಿದ ಮೇಲೆ ಗುಂಡಿಗೆ ಬಿದ್ದರೂ ಒಟ್ಟಾರೆ ಸಾಕ್ತಾ ಇರೋದು. ಹಾಗೆಯೇ ಮೂರ್ಖತನವನ್ನು ಕಕ್ಕುತ್ತಾ ಇರೋದು, ಮೂರ್ಖತನವನ್ನು ಪ್ರಕಟಿಸ್ತಾ ಇರೋದು. ಇದು ಜ್ಞಾನಹೀನರ ಲಕ್ಷಣ. ನಮ್ಮಲ್ಲಿ ಅಂಥ ಸಂಗತಿಗಳಿದ್ದಾವೆ. ಯಾರಾದರೂ ಮಾತಾಡುವಾಗ ಮಧ್ಯೆ ಹೋಗಿ ಬಾಯಿ ಹಾಕೋದು, ಮೂರ್ಖತನವನ್ನು ಅವರ ಮಧ್ಯದಲ್ಲಿ ಕಕ್ಕುತ್ತಾ ಇರೋದು. ದೊಡ್ಡವರು ಮಾತಾಡುವಾಗ ತಡ್ಕೊಳ್ಳುವ, ಸಹಿಸುವ ಶಕ್ತಿ ಇಲ್ಲದೆ ಅವರಿಗೆ ವಿರುದ್ಧವಾಗಿ ಸಾಗೋದು ಅಥವಾ ಅವರ ಬಾಯಿಯನ್ನು ಮುಚ್ಚಿಸಿ ಹಾಕೋದು. ಏನು ಬೇಕಿದ್ರು ಒಟ್ಟಾರೆ ಮಾತಾಡೋದು, ತಾಳ್ಮೆ ಇಲ್ಲದೆ ಇರೋದು. ಇದು ಮೂಢಾತ್ಮರ ಲಕ್ಷಣ ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ಮೂಢಾತ್ಮರು ಜ್ಞಾನ ಇಲ್ಲದೆ ವರ್ತಿಸುವವರು. ಯಾವ ಮಾತನ್ನು ಬೇಕಿದ್ರು ನಂಬ್ತಾರೆ. ಮೂರ್ಖತನವನ್ನು ಪ್ರಕಟಿಸ್ತಾನೆ ಇರ್ತಾರೆ. ಹಾಗೆ ಒಟ್ಟಾರೆ ಮಾತಾಡುವವರೆಂಬುದಾಗಿ ದೇವರ ವಾಕ್ಯ 1 ಪೇತ್ರ 2:15 ಹೇಳುತ್ತೆ. ತಿಳಿದೋ ತಿಳಿಯದೆ ಏನು ಬರುತ್ತೋ ಅದನ್ನು ಒಟ್ಟಾರೆ ಮಾತಾಡ್ತಾನೆ ಇರೋದು. ಹಿಂದೆದ್ದು ನಿನ್ನೆ ಒಬ್ಬರು ನಮ್ಮಲ್ಲಿ ಬಂದರು. ಅವರು ನೋಡಿದರೆ ತೀರ ಜ್ಞಾನಿ, ಒಟ್ಟಾರೆ ಮಾತಾಡ್ತಾನೆ ಇದ್ದಾರೆ. ನನಗೆ ಯಾವಾಗನೇ ಫ್ಲ್ಯಾಶ್ ಆಯಿತು, ಜ್ಞಾನಿಗಳೆನಿಸಿಕೊಂಡವರು ಒಟ್ಟಾರೆ ಮಾತಾಡ್ತಾರೆ. ನಾನು ಅವರಿಗೆ ಬುದ್ಧಿವಾದ ಹೇಳಬೇಕಂದ್ರೆ ನನ್ನ ಮಾತುಗಳನ್ನು ಸ್ಟಾಪ್ ಮಾಡಿ ಹಂಗಲ್ಲ ಹಿಂಗೆ ಎಂಬುದಾಗಿ ಅದನ್ನು ದಬಾಯಿಸ್ಕೊಂಡು ಹೋಗ್ತಾನೇ ಇದ್ರು. ಯಾಕೆ ಈ ಸ್ಥಿತಿ, ಜ್ಞಾನಿಗಳಾಗಿ ಈ ಸ್ಥಿತಿ ಯಾಕೆ ಎನ್ನುವಂಥ ಚಿಂತನೆ ಆಯಿತು. ಒಟ್ಟಾರೆ ಏನು ಮಾತಾಡ್ತಾರೆ ಎಂಬುದಾಗಿ ಅವರಿಗೆ ಗೊತ್ತಿಲ್ಲ. ಮಾತಿಗೆ ಸ್ಟಾಪು ಇಲ್ಲ. ಕಡೆಗೆ ಮಾತಾಡಿದ ಮೇಲೆ ಭಯಪಡೋದು, ನಾನು ಹಿಂಗೆ ಮಾತಾಡಬಾರ್ದಿತ್ತು ಎಂಬುದಾಗಿ ಯೋಚನೆ ಮಾಡೋದು. ಜ್ಞಾನವಂತನಾಗಿ ನಾನು ಯಾಕೆ ಈ ರೀತಿ ವರ್ತಿಸಿದೆ ಎಂಬುದಾಗಿ ಚಿಂತಿಸುವುದು. ಇದು ಜ್ಞಾನ ಇದ್ದೂ ಜ್ಞಾನವನ್ನು ಹಾಗೆ ಮಾಡಿ ಜೀವಿಸುವವರ ಲಕ್ಷಣ. ದೇವ ಭಯವನ್ನು ಅಲಕ್ಷ್ಯ ಮಾಡುವವರ ಲಕ್ಷಣ. ಅಂಥವರ ಸಾಹಸ ಮಾಡಿದರೆ, ಅಂಥವ್ರ ಜೊತೆ ಏನಾದರೂ ನಾವು ಹೇಳಿದರೆ, ಅಂಥವ್ರ ಜೊತೆ ನಾವು ಕುಣಿದ್ರೆ ನಮ್ಮ ಜೀವಿತವನ್ನು ಅದೇ ಟೈಪ್ ಸಾಗುತ್ತೆ. ಸೈತಾನನು ಕಾಯ್ತಾನೆ ಇರ್ತಾನೆ, ಎಷ್ಟರ ಮಟ್ಟಿಗೆ ಜ್ಞಾನಿಗಳನ್ನು ನಾನು ನಾಶ ಮಾಡಲಿ ಎಂಬುದಾಗಿ. ಹಾಗಿದ್ದರೆ ನಮ್ಮ ಜ್ಞಾನ ನಮ್ಮ ಕೈಯಲ್ಲಿರಬೇಕಿದೆ. ನಮ್ಮ ಜ್ಞಾನ ಎನ್ನುವಂಥ ದೇವರು ನಮ್ಮ ಹೃದಯದಲ್ಲಿ, ನಮ್ಮ ಮಾತುಗಳಲ್ಲಿ,
ನಮ್ಮ ಆಲೋಚನೆಗಳಲ್ಲಿ ವಾಸವಾಗಿರಬೇಕಿದ್ರೆ ಸುಜ್ಞಾನಿಯ ಬಾಯಿ ನ್ಯಾಯವನ್ನೇ ಹೇಳುತ್ತೆ, ಸುಜ್ಞಾನಿಯ ಮಾತು ಜ್ಞಾನವಂತ ಮಾತುಗಳಾಗಿರುತ್ತೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತೀವಿ. ಹಾಗಿದ್ದರೆ ನಾವು ಸುಜ್ಞಾನಿಗಳಾಗಿರುವಾಗ ಜ್ಞಾನಹೀನರ ಬಗ್ಗೆ ಚಿಂತಿಸಿ ಪ್ರಾರ್ಥಿಸಿ ಅವರಿಗೆ ಜ್ಞಾನವನ್ನು ಹೇಳಿಕೊಡೋದ್ರ ಮೂಲಕ ಹಾಗಲ್ಲ ಹೀಗೆ ಎಂಬುದಾಗಿ ಅವರನ್ನು ಸರಿಪಡಿಸೋ ಮೂಲಕ ದಾರಿಗೆ ತರಲಿಕ್ಕೆ ಟ್ರೈ ಮಾಡಬೇಕು. ಕೇಳದಿದ್ದರೆ ಅವರ ಸಹವಾಸವನ್ನು ಬಯಸದೆ ಎಷ್ಟು ಬೇಕೋ ಅಷ್ಟೇ ಹಂಗಂತ ಅವರನ್ನು ದ್ವೇಷಿಸುವಂಗಿಲ್ಲ. ಅವರ ಮಧ್ಯದಲ್ಲಿ ನಾವು ಆದಷ್ಟು ಸೈಲೆಂಟ್ ಆಗಿರೋದು ಒಳ್ಳೆಯದು. ಸೈಲೆಂಟ್ ಆಗಿದ್ದರೆ ಅವರ ತಪ್ಪು ಅವರಿಗೆ ಅರ್ಥ ಆಗುತ್ತೆ. ಇವರಿಗೆ ಇದು ಇಷ್ಟ ಆಗಿಲ್ಲ ಎಂಬುದಾಗಿ ಅವರ ತಪ್ಪು ಅವರಿಗೆ ಅರ್ಥ ಆಗುತ್ತೆ. ಮತ್ತೆ ನಮ್ಮ ಹತ್ರ ಏನೇನು ಅಥವಾ ಸುಮ್ಮನೆ ಕ್ಷುಲ್ಲಕವಾದಂಥ ವಿಷಯಗಳನ್ನು ಮಾತಾಡಲಿಕ್ಕೆ ಅವರು ಹೆದರ್ತಾರೆ. ಜ್ಞಾನಹೀನರಾಗಿ ಒಟ್ಟಾರೆ ಮಾತಾಡಲಿಕ್ಕೆ, ಮೂರ್ಖತನವನ್ನು ಕಟ್ಟಲಿಕ್ಕೆ, ಅಥವಾ ತನ್ನ ಬುದ್ಧಿಯಿಂದ ಮಾತಾಡ್ತಾರೋ ಅಥವಾ ತಿಳುವಳಿಕೆಯಿಂದ ಮಾತಾಡ್ತಾರೋ ಅನ್ನುವಂಥ ವಿಷಯದಲ್ಲಿ ಯೋಚನೆ ಮಾಡಲಿಕ್ಕೆ ಅವರು ಅಡಿ ಮಾಡಿಕೊಳ್ತಾರೆ. ಹಾಗಾಗಿ ಜ್ಞಾನರು ಜ್ಞಾನಹೀನರ ಮಧ್ಯದಲ್ಲಿ ಹುಷಾರಾಗಿರೋದು ಬಹಳ ಒಳ್ಳೆಯದು. ಜ್ಞಾನಹೀನರ ಲಕ್ಷಣ ಯಾವ ಮಾತನ್ನಾದರೂ ನಂಬುವುದು, ಮೂರ್ಖತನವನ್ನು ಪ್ರಕಟಿಸ್ತಾ ಇರೋದು, ಹಾಗೆ ತಿಳಿಯದೆ ಒಟ್ಟಾರೆ ಮಾತಾಡೋದು, ಇದು ಜ್ಞಾನಹೀನರ ಲಕ್ಷಣ. ಹಾಗೆಯೇ ಪ್ರಸಂಗಿ 7:9 ವಚನ ಹೇಳ್ತಿದೆ, ಕೋಪವನ್ನು ಎದೆಯಲ್ಲಿಟ್ಟುಕೊಳ್ಳುವುದು. ದೇವರು ನಮಗೆ ಹೇಳಿದ್ದಾರೆ, ಸಿಟ್ಟು ಬಂದರೆ, ಕೋಪ ಬಂದರೆ ಸೂರ್ಯನು ಮುಳುಗುವಷ್ಟರೊಳಗೆ ಅದನ್ನು ತೀರಿಸಿಕೊಳ್ಳ್ರಿ. ಈಗಿನ ಕೃಪೆಯ ಕಾಲದಲ್ಲಿ ಸೂರ್ಯ ಮುಳುಗುವ ತನಕ ಕೋಪವನ್ನು ನಾವು ಇಟ್ಟುಕೊಂಡ್ರೆ ನಮಗೆ ಸಮಾಧಾನವೇ ಇಲ್ಲ. ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಮೂಡೇ ಬರಲ್ಲ, ದೇವರ ಸಾನ್ನಿಧ್ಯ ಸೇರಲಿಕ್ಕಾಗಲ್ಲ. ಅದಕ್ಕೆ 5 ನಿಮಿಷದೊಳಗೆ ನಾವು ಅದನ್ನು ಸರಿಪಡಿಸಿಕೊಳ್ಳಬೇಕು. ಕೋಪವನ್ನು ಎದೆಯಲ್ಲಿಟ್ಟುಕೊಳ್ಳುವುದಂದರೆ ಏನು? ಮೂಢರ ಎದೆ ಕೋಪದ ನೆಲೆ. ಆದರೆ ಕೋಪಕ್ಕೆ ಆತುರ ಪಡಬೇಡ. ಮನುಷ್ಯನೇ, ಬುದ್ಧಿವಂತನೇ, ಕೋಪಕ್ಕೆ ಆತುರ ಪಡಬೇಡ. ಕೋಪಕ್ಕೆ ಆತುರ ಪಡುವವರು ಯಾರು? ಕೋಪವನ್ನು ಎದೆಯಲ್ಲಿಟ್ಟುಕೊಳ್ಳುವವರು, ಅವರು ಜ್ಞಾನಹೀನರೇ. ಜ್ಞಾನಹೀನರ ಕೋಪ ಎದೆಯಲ್ಲಿ ನೆಲೆ ಅಂತೆ. ಹಾಗಿದ್ದರೆ ನಾವು ಕೋಪವನ್ನು ಎದೆಯಲ್ಲಿಟ್ಕೊಳ್ಳಬಾರ್ದು. ಕೋಪವನ್ನು ಎದೆಯಲ್ಲಿಟ್ಕೊಂಡ್ರೆ ಮುಖದಲ್ಲಿಡೀ ಕೋಪ ಕುಣಿತಾನೇ ಇರುತ್ತೆ, ಶೋ ಮಾಡ್ತಾನೇ ಇರುತ್ತೆ. ಹಾಗೆ ಇವರಿಗೆ ಕೋಪ ಬಂದಿದೆ ಎಂಬುದಾಗಿ ಸ್ಪಷ್ಟವಾಗಿ ಮುಖನೇ ಕನ್ನಡಿಯಂತೆ ತೋರಿಸ್ತಾ ಇರುತ್ತೆ. ಅದಕ್ಕೆ ನಾವು ಏನು ಮಾಡಬೇಕು? ಕೋಪವನ್ನು ಎದೆಯಲ್ಲಿಟ್ಟುಕೊಳ್ಳಬಾರದು. ಕೋಪವನ್ನು ಎದೆಯಲ್ಲಿ ಇಟ್ಟುಕೊಂಡದ್ದೇ ಆದರೆ ಕೋಪ ನಮ್ಮನ್ನು ಅಧೋಗತಿಗೆ ನಡೆಸುತ್ತೆ. ಮತ್ತೆ ನಾವು ಎಲ್ಲಿರ್ತೀವಿ, ಏನು ಮಾಡ್ತೀವಿ? ಒಟ್ಟಾರೆ ಹೋಗ್ತೀವಿ ಗಲಿಬಿಲಿ, ಮನಸ್ಸೇ ಕಿರಿಕಿರಿ, ಏನೂ ಗೊತ್ತಾಗಲ್ಲ. ಅದೇ ನಮಗೆ ಮನೆಯಲ್ಲಿ ಒಂದು ದೊಡ್ಡ ದರಿದ್ರವಾಗಿ ಆವರಿಸಬಹುದು. ಅದಕ್ಕೆ ದೇವರ ವಾಕ್ಯ ಹೇಳ್ತಿದೆ, ಕೋಪವನ್ನು ಎದೆಯಲ್ಲಿಟ್ಟುಕೊಳ್ಳುವವನು ಮೂಢನೇ. ದೇವರು ನಮಗೆ ಹೇಳಿದಂಥ ಮಾತು, ನೀವು ಜ್ಞಾನವಂತರಾದ ಮೇಲೆ ಕೋಪವನ್ನು ಎದೆಯಲ್ಲಿಟ್ಟುಕೊಳ್ಳಬೇಡ್ರಿ. ಮೂಢಾತ್ಮರು ನಿಮ್ಮ ಬಳಿಗೆ ಬಂದರೂ ಅವರನ್ನು ತಿದ್ದಿ ಕೋಪ ಮಾಡಬಾರದು ಎಂಬುದಾಗಿ ಹೇಳಿ ಅವರನ್ನು ಸರಿಪಡಿಸುವುದು ಜ್ಞಾನವಂತರ ಲಕ್ಷಣ. ಅದಕ್ಕೋಸ್ಕರನೇ ಜ್ಞಾನಿಗಳ ಸಹವಾಸ ಮಾಡಿ. ಜ್ಞಾನಹೀನರ ಸಹವಾಸ ಮಾಡೋದಾದರೆ ನೀವು ಸಂಕಟ ಪಡುತ್ತೀರಿ, ನಿಮ್ಮ ಬುದ್ಧಿನೂ ಅದೇ ಆಗುತ್ತೆ. ಜ್ಞಾನವಂತರ ಸಹವಾಸ ಮಾಡೋದಾದರೆ ನೀವು ಸಂತೋಷದಲ್ಲಿ ಜ್ಞಾನಿಗಳಾಗಿರುತ್ತೀರಿ. ನೀತಿವಂತರ ಜ್ಞಾನಿಗಳ ಸಹವಾಸ ಮಾಡೋದಂದರೆ ದೇವರ ಸಹವಾಸದಲ್ಲಿ ಇರುವುದು ಎಂಬುದಾಗಿ ಅರ್ಥ. ಹೀಗೆ ಕೋಪವನ್ನು ಎದೆಯಲ್ಲಿಟ್ಟುಕೊಳ್ಳುವುದು ಬುದ್ಧಿಹೀನರ ಅಥವಾ ಮೂಢಾತ್ಮರ ಅಥವಾ ಜ್ಞಾನಹೀನರ ಲಕ್ಷಣ. ನಾವು ಪದೇ ಪದೇ ಕೋಪವನ್ನು ಎದೆಯಲ್ಲಿಟ್ಟುಕೊಂಡು ಕೋಪವನ್ನು ಮುಖದಲ್ಲಿ